ಹೇ ಟ್ರಾವೆಲ್ ಟ್ರೈಬ್, ಇವತ್ತು ನಾನು ನಿಮ್ಮನ್ನು ಕರ್ನಾಟಕದ ರಾಮನಗರದಲ್ಲಿರೋ ಪವಿತ್ರ ರಾಮದೇವರ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಮದೇವರ ಬೆಟ್ಟದ ವಿಶೇಷತೆ ಏನು, ಏನಕ್ಕೆ ಪ್ರಸಿದ್ಧಿ, ಟ್ರೆಕ್ ಹೇಗಿರುತ್ತೆ, ಮೇಲೆ ಹೋದ್ಮೇಲೆ ಏನೇನು ನೋಡ್ಬೋದು, ಎಲ್ಲವೂ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಹೊರಡೋಣ. ಸುಮಾರು 7 ಗಂಟೆಗೆ ಮನೆಯಿಂದ ಹೊರಟು ಫ್ರೆಂಡ್ನ ಪಿಕ್ ಮಾಡಿಕೊಂಡು ಬಸ್ ಸ್ಟಾಪಲ್ಲಿ ಹೋಗಿ ಬೈಕನ್ನು ಪಾರ್ಕ್ ಮಾಡಿ ಫ್ರೆಂಡ್ ಕಾರಲ್ಲಿ ಎಲ್ಲರೂ ರಾಮನಗರದ ಕಡೆ ಹೊರಟ್ವಿ. ಹೋಗ್ತಾ ಕಾರಿಗೆ ಡೀಸೆಲ್ ಹಾಕ್ಸ್ಕೊಂಡು ಡಬಸ್ಪೇಟೆಯಲ್ಲಿ ಟಿಫನ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆ್ಯಸ್ ಯೂಶ್ವಲ್ ನಾವು ಇಲ್ಲೇ ಟ್ರೆಕ್ಕಿಂಗ್ ಹೋಗಲಿ, ಕಾರಲ್ಲಿ ಜರ್ನಿ ಮಾಡಬೇಕಾದ್ರೆ ಹಾಡು ಹೇಳ್ಕೊಂಡು ಅಂತ್ಯಾಕ್ಷರಿ ಆಡ್ಕೊಂಡು ಇಲ್ಲದೆ ಇರೋ ತರಲೆ ಗಾಸಿಪ್ಗಳನ್ನ ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಬಗಸೆ ನೀರು ಕುಡಿಯೋಕೆ, ಅನ್ನ ತಿನ್ನೋಕೆ, ಅಲ್ಲಿ ಆರಂಭ ಪ್ರೇಮ ಅವನಲ್ಲಿ ಈಚೋದಲ್ಲ, ನೆತ್ತರಲ್ಲಿ ಹರಿಯುವುದಲ್ಲ, ನೆತ್ತರಲ್ಲಿ ಹರಿಯುವುದಲ್ಲ, ನೆತ್ತರದಲ್ಲಿ ಹರಿಯೋದಲ್ಲ, ಬರೆಯೋದಲ್ಲ, ಬರೆಯೋದಲ್ಲ, ಜ್ಞಾನವೇ ಪ್ರೇಮ. 1.5 or 2 hour ಇದೇ ಥರ ಮಾತಾಡಿಕೊಂಡು ಅಳತೆ ಹೊಡ್ಕೊಂಡು ಗಾಸಿಪ್ಗಳನ್ನ ಮಾಡಿಕೊಂಡು ನಾವು 9 ಗಂಟೆ ಸುಮಾರಿಗೆ ರಾಮನಗರದಲ್ಲಿರೋ ರಾಮನ ಬೆಟ್ಟದ ಹತ್ರ ತಲುಪಿದ್ವಿ. ರಾಮದೇವರ ಬೆಟ್ಟದ ಟ್ರೆಕ್ಕಿಂಗ್ ದೇವಸ್ಥಾನದವರೆಗೂ ಏನಂತ ಕಷ್ಟ ಇಲ್ಲ. ಇಲ್ಲಿ ಹದ್ದುಗಳದೇ ಒಂದು ಆವಾಸ ಸ್ಥಾನವಾಗಿದೆ. ಮಂಜ ಅದ್ಲೇ ಹೋದ್ಯಾ ಇನ್ನೂ ಐತೆ ಮಾದಪ್ಪನ ಜಾತ್ರೆ. ಏನ್ ಸರ್ ನೀವು ಇಲ್ಲಿ ಯಾರು ಬಂದಿದ್ರಿ? ನಾನು ಕುಚುಕು ಗುರುಗಳು, ಸಂತೋಷ್ ಎಡಿಟರ್, ವಿಡಿಯೋಗ್ರಾಫರ್ ಚೇತನ್. ಸ್ವಲ್ಪ ಹೊತ್ತು ಜರ್ನಿ ಮಾಡಿದಾದ್ಮೇಲೆ ನಮಗೆ ಮೊದಲು ಸಿಕ್ಕಿದ್ದೆ ಶ್ರೀ ಕ್ಷೇತ್ರಪಾಲ ಆಂಜನೇಯನ ದೇವಸ್ಥಾನ. ರಾಮನ ಬಂಟ ಯಾವಾಗಲೂ ಅವನನ್ನು ಕಾಯೋದಕ್ಕೆ ಮುಖ್ಯ ದಾರದಲ್ಲಿ ಮೊದಲಿಗನಾಗಿ ನಿಲ್ಲೋ ಥರನೇ ಈ ಬೆಟ್ಟದಲ್ಲೂ ಸಹ ಮೊದಲು ನಿಮ್ಗೆ ಸಿಗೋದು ಆಂಜನೇಯನ ದೇವಸ್ಥಾನ. ಅಲ್ಲಿ ಆಂಜನೇಯನ ದರ್ಶನ ಪಡ್ಕೊಂಡು ಅರ್ಚಕರನ್ನ ಈ ಬೆಟ್ಟದ ಇತಿಹಾಸದ ಬಗ್ಗೆ ಕೇಳಿದ್ವಿ. ಅವ್ರು ಹೇಳಿದ್ದು, ಪೂಜೆ ಮಾಡಿ ಶಿವ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕಂತೆ. ಬಾಣ ಬಿಟ್ಟು ಕೊಳಾದೆ ಬಿಸಿ ಇಲ್ಲಿಂದ ವನವಾಸ ಹೊರಟಿತ್ತು. ಮೇಲೆ ಧನುಷ್ಕೋಟಿ ತೀರ್ಥ ಅಂತ ಕೊಳ ಇದೆ, ಮತ್ತೆ ರಾಮೇಶ್ವರ ದೇವಸ್ಥಾನ ಇದೆ. ಇಲ್ಲಿಂದ ವನವಾಸಕ್ಕೆ ಹೋಗ್ತಾರೆ. ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡ್ಯಾರ. ಈ ವನವಾಸದಲ್ಲಿ ಅದರಿಂದ ನಿಂತರದೊಂದು ವಿಗ್ರಹ ಮಾಡಿ ಅದೊಂದು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಅವ್ರು ಪಟ್ಟಾಭಿಷೇಕ ಮಾಡ್ತಾರೆ. ಸ್ವತಃ ರಾಮ ಲಕ್ಷ್ಮಣ ಸೀತೆ ಕುತ್ಕೊಂಡು ಪ್ರಥಮ ಬಾರಿಗೆ ಇಲ್ಲಿ ಶಿವ ಪೂಜೆ ಮಾಡಿರೋದಕ್ಕೆ ರಾಮೇಶ್ವರ ದೇವಸ್ಥಾನ. ಎರಡನೇದು ರಾಮೇಶ್ವರದಲ್ಲಿ ಮಾಡಿರೋದು ಅಂತ್ಯ. ಪ್ರಾರಂಭ ಇದೆ, ಅಂತ್ಯ ಹತ್ರ ಅಲ್ಲಿನ ಪವಿತ್ರತೆಯ ಇತಿಹಾಸ ತಿಳ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದೆ ಶ್ರೀ ರಾಮೇಶ್ವರ ಸ್ವಾಮಿ ದರ್ಶನಕ್ಕೆ. ರಾಮೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮತ್ತೆ ಪಟ್ಟಾಭಿರಾಮ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೊರಟು. ಟ್ರೆಕ್ಕಿಂಗ್ ಮಾಡ್ತಾನೆ ಅನ್ಸಿದ ಎದುರುಗಡೆ ಐತಲ್ಲ. ಸ್ವಲ್ಪ ಹೊತ್ತು ಸರ್ದಿ ಸಾಲಿನಲ್ಲಿ ನಿಂತ್ಕೊಂಡು ಪಟ್ಟಾಭಿರಾಮನ ದರ್ಶನವನ್ನು ಪಡ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ಕೊಡ್ತಾ ಇದ್ರು, ಅದನ್ನು ತಿನ್ಕೊಂಡು ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ. ನಾನು ಇವಾಗ ಏನು ಹೇಳಿದೆ, ಇಲ್ಲಿವರೆಗೂ ಮಾತ್ರ ಟ್ರೆಕ್ಕಿಂಗ್ ಫುಲ್ ಈಸಿ. ಅದಾದಮೇಲೆ ರಾಮನ ಪಾದಕ್ಕೆ ಇರುವಂಥ ಸ್ಥಳ ತುಂಬ ಡೌನಲ್ಲಿದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ.
ಮೊದಲು ನಾನು ಅಂದ್ಕೊಂಡಿದ್ದು ಮೋಸ್ಟ್ಲಿ ಟ್ರೆಕ್ಕಿಂಗ್ ಇಲ್ಲಿಗೆ ಎಂಡು ಇಷ್ಟೇ ಇರಬೇಕು ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಗೊತ್ತಾಗಿದ್ದು ಟ್ರೆಕ್ಕಿಂಗ್ ಇನ್ನೂ ಮುಗಿಯೋದಿದೆ, ಮಾಡೋದಿದೆ ಅಂತ. ಕಲ್ಲು ಬಂಡೆಗಳ ಜಾಗದಲ್ಲಿ ಹಾಗೆ ಮುಂದುವರಿತಾ ಪ್ರಕೃತಿಯ ಸುಂದರ ಕ್ಷಣಗಳನ್ನು ಅನುಭವಿಸುತ್ತಾ ಇಂಪಾದ ಹಾಡುಗಳನ್ನು ಕೇಳ್ತಾ ನಮ್ಮ ಜರ್ನಿ ಸಾಗ್ತಾ ಇತ್ತು. ಈ ಬೆಟ್ಟದಲ್ಲಿ ಕಟ್ಟಿರುವಂತ ದೇವಸ್ಥಾನ ಇತಿಹಾಸಕ್ಕೆ ಅಂತ ಬಂದ್ರೆ ಇದರ ವಾಸ್ತುಶಿಲ್ಪ ಇರೋದು ಮೊದಲಿನ ವಾಸ್ತುಶಿಲ್ಪನ ಹೋಲುತ್ತೆ. ಪುರಾಣದ ಪ್ರಕಾರ ಈ ಸ್ಥಳದ ಬಗ್ಗೆ 3 ಮುಖ್ಯ ಉಲ್ಲೇಖ ಇದೆ. ಒಂದು ಸುಗ್ರೀವ ಮತ್ತು ರಾಮ, ಕಾಕಾಸುರನ ದಂತಕಥೆ ಮತ್ತು ರಾಮತೀರ್ಥ. ಈ 3 ಟಾಪಿಕ್ಗಳು ಇಲ್ಲಿನ ಪುರಾಣದ ಪ್ರಕಾರ ಉಲ್ಲೇಖ ಆಗಿರುವಂತ ವಿಷಯಗಳು. ಸುಖಾಸುರ ಅನ್ನೋ ಒಬ್ಬ ರಾಕ್ಷಸನ್ನ ಸಂಹರಿಸಿದ ನಂತರ ವಾನರ ರಾಜ ಸುಗ್ರೀವ ರಾಮ, ಲಕ್ಷ್ಮಣ ಮತ್ತೆ ಸೀತೆಯ ಮೂರ್ತಿಗಳನ್ನ ಇಲ್ಲಿ ಸ್ಥಾಪಿಸಿದ ಅಂತ ಹೇಳಿ ಇತಿಹಾಸ ಇದೆ. ಎರಡನೇದು ಕಾಕಾಸುರನ ದಂತಕಥೆ. ರಾಮನು ತನ್ನ 14 ವರ್ಷಗಳ ವನವಾಸದ ಸಮಯದಲ್ಲಿ ಇಲ್ಲಿ ಸಮಯ ಕಳೆದ ಅಂತ ಹೇಳಿ ಕಥೆಗಳು ಹೇಳ್ತವೆ. ಕಾಕಾಸುರ ಎಂಬ ರಾಕ್ಷಸ ಸೀತಾದೇವಿಗೆ ತೊಂದರೆ ನೀಡಿದಾಗ ರಾಮನು ಹುಲ್ಲಿನಿಂದ ಮಾಡಿದ ಬಾಣದಿಂದ ಅವನನ್ನು ಹೊಡೆದಾಕದ ಅಂತ ಹೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ. ಕಾಕಾಸುರ ಕ್ಷಮೆಯಾಚಿದ್ರಿಂದ ಬೆಟ್ಟದ ಸುತ್ತಲೂ ಕಾಗೆಗಳು ಎಂದಿಗೂ ಕಂಡು ಬರೋದಿಲ್ಲ ಎಂಬ ಸ್ಥಳೀಯ ನಂಬಿಕೆ ಕೂಡ ಇದೆ. 3ನೇದಾಗಿ ರಾಮತೀರ್ಥ. ಸೀತೆಗೆ ನೀರು ಒದಗಿಸೋದಕ್ಕೋಸ್ಕರ ರಾಮ ಭೂಮಿಗೆ ಬಾಣ ಬಿಟ್ಟಾಗ ಶಿಖರದ ಬಳಿ ಇರೋ ಪವಿತ್ರ ಕೊಳ ಸೃಷ್ಟಿಯಾಯಿತು ಅಂತ ಹೇಳಿ ನಂಬಲಾಗುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ರಾಮದೇವ್ರ ಬೆಟ್ಟದಲ್ಲಿ ಕಾಣೋ ಆ ಸುಂದರ ದೃಶ್ಯ, ಹಸಿರು ಪ್ರಕೃತಿ ತುಂಬಾ ಖುಷಿ ಕೊಡುತ್ತೆ. ಒಂದು ದಿನ ಏನಾದರೂ ನೀವು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಇದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ. ಮತ್ತೆ ಇನ್ನೊಂದು ಸುಂದರವಾದ ಟ್ರಾವೆಲ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಸ್ಟೆಪ್ ಇನ್ ದಿ ವರ್ಲ್ಡ್. ಥ್ಯಾಂಕ್ ಯು. ನಾ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ.